ಪ್ರಿಯ ವೀಕ್ಷಕರಲ್ಲಿ ನಮಸ್ಕಾರ. ನನ್ನ ವಾಹಿನಿ ಬಂದು ಗ್ಲೋಬಲ್ ಸ್ಟಾರ್ 9 ಅಂತ. ನಾನು ಡಾಕ್ಟರ್ ವಿಜಯಲಕ್ಷ್ಮಿ ಮಾತನಾಡ್ತಾ ಇರೋದು. ನಾವು ಇಂದು ಮಾತನಾಡುವಂಥದ್ದು ಏನು ಅಂದರೆ, ಜಗನ್ಮಾತಾ ಚಾಮುಂಡೇಶ್ವರಿಯ ಅವರ ಅವತಾರ, ದುರ್ಗಾದೇವಿಯ 3ನೇ ಅವತಾರ, 3ನೇ ದಿನ ಇಂದು 3ನೇ ಅವತಾರ ಚಂದ್ರಘಂಟಾ ದೇವಿಯ ಅವತಾರದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಚಂದ್ರಘಂಟಾ ದೇವಿ ಅಂದರೆ ಮಹಾಪಾರ್ವತಿನೇ. ಮಹಾಪಾರ್ವತಿ 3 ಲೋಕದ ಒಡೆಯರಾದಂಥ ಪರಶಿವನನ್ನು ವರಿಸಿದಂಥ ದಿನ ಅಂದರೆ ವಿವಾಹ ಆದಂಥ ದಿನವಾಗಿರುತ್ತೆ ಇಂದು. ಆ ತಾಯಿಯನ್ನ ಕಳಸಪ್ರಾಯವಾಗಿ ನಾವು ಪೂಜೆ ಮಾಡಬೇಕಾಗತ್ತೆ. ಆ ತಾಯಿನ ನಾವು ಹಿಂದೆ ಹೇಳ್ದ ಹಾಗೆ, ನಿನ್ನೆ ಏನು ಹೇಳ್ದೆ ಆ ರೀತಿನೇ ಕಳಸದ ರೂಪದಲ್ಲೇನೆ ಆ ದುರ್ಗಾದೇವಿನ ಪೂಜೆ ಮಾಡಬೇಕಾಗತ್ತೆ. ಅಂದರೆ ಇಂದು ಚಂದ್ರಘಂಟಾ ದೇವಿ, ಅವಳನ್ನು ಪೂಜೆ ಮಾಡುವ ಒಂದು ಪ್ರಯೋಜನ ಹೇಗೆ ಅಂತಂದರೆ, ಆ ತಾಯಿಯನ್ನ ಯಾರು ಪೂಜೆ ಮಾಡ್ತಾರೋ, ಈ ಕಳಸದ ರೂಪದಲ್ಲಿ ಪೂಜೆ ಮಾಡ್ತಾರೋ ಅಂಥವರಿಗೆ ಅಲ್ಲಿ ನ್ಯಾಯ ನೀತಿ ಅಂತನ್ನೋದು ಎತ್ತಿ ಹಿಡಿಯುತ್ತೆ. ಧರ್ಮ ರಕ್ಷಣೆ ಆಗುತ್ತೆ, ಲೋಕದಲ್ಲಿ ಸುಭಿಕ್ಷೆಯಾಗುತ್ತೆ. ಪ್ರಪಂಚದಲ್ಲಿ ಎಲ್ಲ ಕಡೆನೂ ದುಷ್ಟರು ದುರುಳರು ಇರ್ತಾರೆ. ಅಂಥ ಕಡೆ ಈ ತಾಯಿಯನ್ನ ಪೂಜೆ ಮಾಡೋದ್ರಿಂದ, ಪ್ರತಿ ವರ್ಷ ಈ ತಾಯಿಯನ್ನ ಅಂತ ಇದರಲ್ಲಿ ಪೂಜೆ ಮಾಡೋದ್ರಿಂದ ಅಂತ ಎಷ್ಟೋ ಜನ ಈ ದುಷ್ಟರುಗಳ ಸಂಹಾರ ಆಗುತ್ತೆ. ಅಲ್ಲಿ ನ್ಯಾಯ ಅಂತ ಅನ್ನೋದು ಸಿಗುತ್ತೆ. ಆ ತಾಯಿ ಇರೋ ಅಂಥ ಒಂದು ಜಾಗ, ನ್ಯಾಯ ನೀತಿ ಧರ್ಮ, ಅದು 3 ಒಂದು ಒಳಿತಿನ ಪ್ರಭಾವದಲ್ಲಿ ಈ ತಾಯಿ ಇರ್ತಾಳೆ. ಇದನ್ನ ಪೂಜೆ ಮಾಡೋದ್ರಿಂದ ತುಂಬ ಒಳಿತಾಗುತ್ತೆ ಬಂಧುಗಳೇ. ನೀವು ಈ 3ನೇ ದಿನವಾದಂಥ ಚಂದ್ರಘಂಟಾ ದೇವಿಯನ್ನ, ಪರಶಿವನ ಪತ್ನಿಯಾದಂಥ ಪಾರ್ವತಿ ದೇವಿಯನ್ನ, ದುರ್ಗಾ ಸ್ವರೂಪಿಣಿಯಾದಂಥ ಪಾರ್ವತಿ ದೇವಿಯನ್ನ ನೀವು ಆಚರಣೆ ಮಾಡ್ಕೊಳ್ಳೋದ್ರಿಂದ ಭಾಳ ಒಳಿತಾಗುತ್ತೆ, ಸುಭಿಕ್ಷೆ ಆಗುತ್ತೆ. ಹಾಗಾಗಿ ತಾವುಗಳೆಲ್ಲ ನವರಾತ್ರಿಯ 9 ದಿವಸದ ಈ ಒಂದು ಆಚರಣೆಯಲ್ಲಿ ಯಾವ ರೂಪವನ್ನು ತಾಳ್ತಾಳೆ ದುರ್ಗಾದೇವಿ, ಆ ರೂಪವನ್ನು ನೀವು ಪೂಜೆ ಮಾಡ್ಕೊಳ್ಳಿ ಸ್ನೇಹಿತರೆ. ತುಂಬ ಒಳಿತಾಗುತ್ತೆ. ಮನೆಯಲ್ಲೂ ಅಷ್ಟೇ ಶಾಂತಿ ನೆಮ್ಮದಿ ಅನ್ನೋದು ದೊರಕುತ್ತೆ. ನೀವು ಏನು ನೆನೆಸ್ತೀರ, ಮನಸ್ಸಿನಲ್ಲಿ ಏನು ನೆನೆತೀರ, ಅದೆಲ್ಲ ಒಂದು ಒಳಿತಾಗಲು ಬರುತ್ತೆ. ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ನನ್ನ ಚಾನಲ್ನ ನೀವು ನೋಡ್ತಾ ಇರೋಂಥ ಬಂಧುಗಳೇ, ನೀವೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ತಕ್ಷಣ ಬರುತ್ತೆ ನೋಟಿಫಿಕೇಶನ್ ಅಂತ ಹೇಳ್ತಾ ನಾನು ಈ ಮಾತನ್ನ ಮುಗಿಸ್ತೀನಿ ಬಂಧುಗಳೇ. ನಮಸ್ಕಾರ.